ಮುಳಬಾಗಿಲು ನ್ಯೂಸ್ನ ಸಮಸ್ತ ವೀಕ್ಷಕರಿಗೆ ಸ್ವಾಗತ. ನಾನು ಸೈಯದ್ ಜುಲ್ಫಿಕಾರ್ ಅಹಮದ್. ಮುಳಬಾಗಿಲು ತಾಲೂಕಿನ ಜೆಡಿಎಸ್ ಮುಖಂಡರು ಸಮಾಜ ಸೇವಕರಾದ ಎಂ ಗೊಲ್ಲಳ್ಳಿ ಪ್ರಭಾಕರ್ ಅವರು ಈ ದಿನ ಬಕ್ರೀದ್ ಹಬ್ಬದ ಅಂಗವಾಗಿ ಮುಳಬಾಗಿಲು ತಾಲೂಕಿನ ಗುಡಿಪಲ್ಲಿ ಗ್ರಾಮದ ಮುಸ್ಲಿಂ ಮುಖಂಡರ ಆಹ್ವಾನದ ಮೇರೆಗೆ ಗುಡಿಪಲ್ಲಿ ಗ್ರಾಮದ ಮುಸ್ಲಿಂ ಮುಖಂಡರ ವಿವಿಧ ಮನೆಗಳಿಗೆ ಭೇಟಿ ನೀಡಿ ಹಬ್ಬದ ಶುಭಾಶಯಗಳನ್ನು ಕೋರಿರುತ್ತಾರೆ. ಇದೇ ಸಂದರ್ಭದಲ್ಲಿ ವಿವಿಧ ಮನೆಗಳಿಗೆ ಭೇಟಿ ನೀಡಿದ ಎಂ ಗೊಲ್ಲಳ್ಳಿ ಪ್ರಭಾಕರ್ ಅವರು ಮುಸ್ಲಿಂ ಮುಖಂಡರಿಂದ ಸನ್ಮಾನ ಪಡೆದು ನಾನು ನಿಮ್ಮ ಜೊತೆ ಸದಾ ನಿಲ್ಲುತ್ತೇನೆ, ಎಲ್ಲರ ಜೊತೆ ನಾವು ಒಂದಾಗಿರ್ಬೇಕು, ಈ ದೇಶದ ಏಕತೆಗಾಗಿ ಹಿಂದೂ ಮುಸ್ಲಿಂ ಭೇದ ಭಾವ ಇಲ್ಲದೆ ನಾವೆಲ್ಲ ಮುಂದೆ ಸಾಗಬೇಕು ಮತ್ತು ಇದೇ ರೀತಿ ನಾವೆಲ್ಲ ಎಲ್ಲಾ ಹಬ್ಬಗಳನ್ನು ಆಚರಣೆ ಮಾಡಬೇಕೆಂಬ ಸಂದೇಶವನ್ನು ಈ ಸಂದರ್ಭದಲ್ಲಿ ನೀಡಿರುತ್ತಾರೆ. ಇದೇ ಸಂದರ್ಭದಲ್ಲಿ ಮುಳಬಾಗಿಲು ತಾಲೂಕಿನ ಶಾರದಾ ಬಾಲಕಿಯರ ಪ್ರೌಢಶಾಲೆ ವಿಭಾಗದಲ್ಲಿ 610 ಅಂಕಗಳು SSLCಯಲ್ಲಿ ಪಡೆದಿರುವ ಹರ್ಷ ಎಂಬ ವಿದ್ಯಾರ್ಥಿನಿ ಗುಡಿಪಲ್ಲಿ ಗ್ರಾಮದವರೇ ಆಗಿದ್ದು ಅವರ ಮನೆಗೆ ಭೇಟಿ ನೀಡಿ ಸನ್ಮಾನ ಮಾಡಿರುವ ಮೂಲಕ ಮತ್ತೆ ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ನನ್ನ ಕೈಲಾದಷ್ಟು ನಾನು ಸಹಾಯ ಮಾಡುತ್ತೇನೆ ಎಂಬ ಆಶ್ವಾಸನೆ ಎಂ ಗೊಲ್ಲಳ್ಳಿ ಪ್ರಭಾಕರ್ ಅವರು ಈ ಸಂದರ್ಭದಲ್ಲಿ ಹೇಳಿರುತ್ತಾರೆ. ಸಮಸ್ತ ನಾಡಿನ ಜನತೆಗೆ ಬಕ್ರೀದ್ ಹಬ್ಬದ ಹಾರ್ದಿಕ ಶುಭಾಶಯಗಳು. ಏನು ದೇಶಾದ್ಯಂತ ನಮ್ಮ ಮುಸಲ್ಮಾನ್ ಬಾಂಧವರು ಬಕ್ರೀದ್ ಹಬ್ಬವನ್ನು ಬಹಳ ಸಡಗರದಿಂದ ಸಂಭ್ರಮಾಚರಣೆಯನ್ನು ಮಾಡುತ್ತಿರುವ ಎಲ್ಲ ನಮ್ಮ ಮುಸಲ್ಮಾನ್ ಅಣ್ಣ ತಮ್ಮಂದಿರಿಗೆ ಅಕ್ಕ ತಂಗಿಯರಿಗೂ ಕೂಡ ಎಲ್ಲರಿಗೂ ಒಳ್ಳೇದಾಗ್ಲಿ, ಅವರ ಆರೋಗ್ಯ ಅಷ್ಟ ಐಶ್ವರ್ಯ ಭಾಗ್ಯವನ್ನು ಆ ದೇವರು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ, ಈ ಭಾರತ ದೇಶ ಅಲ್ಪಸಂಖ್ಯಾತರಾದರೂ ಕೂಡ ಹಿಂದೂಗಳಲ್ಲಿ ಅಣ್ಣ ತಮ್ಮಂದರಾಗಿ ಅಕ್ಕ ತಂಗಿಯರಾಗಿ ಏನು ನಾವು ಬಾಂಧವ್ಯ ಇಟ್ಕೊಂಡು ಬೆಳೀತಾ ಹೋಗ್ತಿದೀವೋ ಇದನ್ನೇ ಆ ಅಲ್ಲಾಹ್ ಕೃಪೆಯಿಂದ ಆ ದೇವರ ಆಶೀರ್ವಾದದಿಂದ ನಮ್ಮ ಭಾರತ ದೇಶದಲ್ಲಿ ಇದೇ ತರ ನಾವು ನಡ್ಕೊಂಡು ಹೋಗಬೇಕು ಅಂತ ಆಶಿಸುತ್ತಾ ಇವತ್ತಿನ ದಿನ ನಾನು ಗುಡಿಪಲ್ಲಿಯಲ್ಲಿ ಸುಮಾರು ಮನೆಗಳಿಗೆ ಹೋಗಿ ಏನು ಅವರು ಕೊಟ್ಟ ಪ್ರಸಾದವನ್ನು ಸಿಹಿಯನ್ನು ತಿಂದು ಅವರಿಗೆ ಶುಭಾಶಯಗಳನ್ನು ಕೋರಿರುತ್ತೇನೆ. ಅದೇ ಪ್ರಕಾರವಾಗಿ ನಮ್ಮ ನಾಗರಾಜಣ್ಣ ಅವರ ಮನೆಗೆ ಬಂದು ಇವತ್ತು ನಾಗರಾಜ ಮತ್ತೆ ಕವಿತಮ್ಮ ಅವರ ದಂಪತಿಯವರ ಪುತ್ರಿ ಹರ್ಷ ಅವರು ಇದೇ ಸಾಲಿನಲ್ಲಿ 24-25ನೇ ಸಾಲಿನ ಶಾರದಾ ಹೈಸ್ಕೂಲ್ ಅಲ್ಲಿ 10ನೇ ತರಗತಿ ಓದುತ್ತಿದ್ದ ಹುಡುಗಿ ಇವತ್ತಿನ ದಿನ 625 ಅಂಕಗಳಿಗೆ 610 ಅಂಕಗಳನ್ನು ಗಳಿಸಿ ಒಳ್ಳೆ ವಿದ್ಯಾರ್ಥಿ ಆಗಿ ಅವರ ಮುಂದಿನ ವಿದ್ಯಾಭ್ಯಾಸ ಕೂಡ ಆ ದೇವರ ಆಶೀರ್ವಾದ ಒಳ್ಳೇದಾಗ್ಲಿ ಅಂತ ಕೋರ್ತಾ ಆ ಹುಡುಗಿಗೆ ನಾನು ಬಂದು ಇವತ್ತು ನನ್ನ ಚಿರು ಸನ್ಮಾನ ಮಾಡಿ ಮುಂದಿನ ದಿನಗಳಲ್ಲಿ ಹರ್ಷ ಅವರಿಗೆ ಅವ್ರ ತಂದೆ ತಾಯಿಗೆ ನಾನು ಹೇಳ್ತಿದ್ದೀನಿ, ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ನಾನು ನಿಮ್ ಜೊತೆ ನಿಂತು ನಾನು ನಿಮ್ಗೆ ಸಹಕರಿಸ್ತೇನೆ. ಆ ಹುಡುಗಿ ಉನ್ನತ ಸ್ಥಾನಕ್ಕೆ ಹೋಗಿ ಈ ಭಾರತ ದೇಶದಲ್ಲಿ ಒಂದು IAS, ಒಂದು KAS, ಒಂದು ಡಾಕ್ಟರ್, ಒಂದು ಇಂಜಿನಿಯರಿಂಗ್, ಈ ದೇಶ ಸೇವೆಗಾಗಿ ಆ ಹುಡುಗಿ ಮುಂದೆ ಬರಲಿ ಅಂತ ಕೋರುತ್ತಾ ನನ್ನ ಜೊತೆ ಮಧ್ಯಾಹ್ನದಿಂದನೂ ಕೂಡ ಸಹಕರಿಸಿದಂತ ನಮ್ಮ ಗಣಪಣ್ಣ ಅವರು, ನಮ್ಮ ಶಫಿ ಅವರು, ನಮ್ಮ ಅಧ್ಯಕ್ಷರು ಗುಡಿಪಲ್ಲಿ ಅಧ್ಯಕ್ಷರಾದಂತಹ ಸುದರ್ಶನ್ ಅವರು, ಎಲ್ಲರೂ ಕೂಡ ನಮ್ಮ ಜಾಕೀರ್ ಬೈ, ಮಸ್ತಾನ್ ಬೈ, ನಾರಾಯಣಣ್ಣ ಅವರು ಎಲ್ಲರೂ ಕೂಡ ಎಲ್ಲರಿಗೂ ಒಂದ್ಸುತ್ತಾ ನಾನು 4 ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.